ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ಹೆಣ್ಣು ಸಮಾಜದ ಕಣ್ಣು ಎನ್ನುವಂತಹ ಮಾತು ಚಾಲ್ತಿಯಲ್ಲಿ ಇದ್ರೂ ಕೂಡ ಇವತ್ತಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಶೋಷಣೆಗೆ ಒಳಪಡಿಸ್ತಕ್ಕಂಥದ್ದು, ಹೆಣ್ಣು ಭ್ರೂಣಗಳನ್ನು ಕೊಲ್ತಕ್ಕಂತಹ ಪ್ರವೃತ್ತಿಗೆ ಇವತ್ತಿಗೂ ಕೂಡ ಈ ನಾಗರಿಕ ಸಮಾಜ ಮುಂದಾಗಿರ್ತಕ್ಕಂಥದ್ದು. ಇಂತಹದ್ದೇ ಒಂದು ಪ್ರಕರಣ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. 26 ವರ್ಷದ ಓರ್ವ ಗೃಹಿಣಿ, ಆಕೆಗೆ ಮೊದಲನೆಯ ಮಗು ಹೆಣ್ಣು ಮಗುವಾಗಿ ಜನಿಸಿರ್ತದೆ. ಆದರೆ ಎರಡನೇ ಮಗು ಗಂಡಾಗಬೇಕು ಅಂತೇಳಿ ಆ ಪೋಷಕರು ಯಾರು ನಿರ್ಧಾರವನ್ನು ಮಾಡ್ಕೊಂಡಿರ್ತಾರೆ ಅವರ ಹೆಸರನ್ನು ಬಹಿರಂಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಕಾರಣಾಂತರಗಳಿಂದ. ಹಾಗಾಗಿ ಆ ಒಂದು ಪೋಷಕರು ಏನು ನಿರ್ಧಾರವನ್ನು ಮಾಡ್ತಾರೆ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆ ಪೋಷಕರಿಗೆ ಇಲ್ಲಿ ವಿಷಾದ ಅಂದರೆ, ಆ ಪೋಷಕರಿಗೆ ಹೆಣ್ಣು ಭ್ರೂಣ ಲಿಂಗ ಪತ್ತೆಯನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥವರು ಕೂಡ ಇಬ್ಬರು ಮಹಿಳೆಯರು. ಅವರ ಒಂದು ಸಹಾಯದಿಂದ ಈ ಪೋಷಕರು ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ಆಗಸ್ಟ್ 23ನೇ ತಾರೀಕು ಭ್ರೂಣಲಿಂಗ ಪತ್ತೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಏನು ಗರ್ಭವನ್ನು ಧರಿಸಿರ್ತಾರೆ, ಆ ಒಂದು ಮಗು ಕೂಡ ಹೆಣ್ಣು ಮಗು ಎನ್ನುವಂತಹ ಮಾಹಿತಿ ಅವರಿಗೆ ಲಭ್ಯ ಆಗ್ತಿದ್ದಂತೆ ಆ ಏನು ಮಾತ್ರೆಗಳನ್ನು ಕೊಟ್ಟು ಆ ಒಳಗಿರ್ತಕ್ಕಂಥ ಆ ಗರ್ಭದಲ್ಲಿರತಕ್ಕಂಥ ಭ್ರೂಣವನ್ನು ಕೊಲ್ಲಿಕ್ಕೆ ಇವರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತದೆ, ಹೆಚ್ಚಿನ ರಕ್ತಸ್ರಾವ ಕೂಡ ಆಗ್ತದೆ. ಆ ರಕ್ತಸ್ರಾವ ಆದಂಥ ಹಿನ್ನೆಲೆ ಆ ಪೋಷಕಿ ಯಾರು ಗೃಹಿಣಿ ಅಲ್ಲಿ ಪರೀಕ್ಷೆಗೆ ಒಳಪಟ್ಟಿರ್ತಾಳೆ, ಆಕೆ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲಾಗ್ತಾಳೆ. ಆ ದಾಖಲಾದಂತಹ ಸಂದರ್ಭದಲ್ಲಿ ಈ ಪ್ರಕ್ರಿಯೆ ಎಲ್ಲಿ ನಡೀತು ಎನ್ನುವಂತಹ ವಿಚಾರ ಆಗ ಒಂದೊಂದಾಗಿ ತೆರೆದುಕೊಳ್ತದೆ. ಆಗ ವಿಚಾರ ಗೊತ್ತಾಗ್ತಕ್ಕಂಥದ್ದು ರಾಮನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆ ಓರ್ವ ಯಾರು ಗೃಹಿಣಿ ಆ ಒಂದು ಭ್ರೂಣಲಿಂಗ ಪತ್ತೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾಳೆ ಎನ್ನುವಂತಹ ಮಾಹಿತಿ ಆರೋಗ್ಯ ಇಲಾಖೆಗೆ ಗೊತ್ತಾಗ್ತದೆ. ತದನಂತರ ತನಿಖೆಯನ್ನು ಮಾಡಿದಾಗ ರಾಮನಗರ ಜಿಲ್ಲಾಸ್ಪತ್ರೆಯ ರೇಡಿಯಾಲಜಿಸ್ಟ್ ಆಗಿದ್ದಂತಹ ಡಾಕ್ಟರ್ ಶಶಿ ಎನ್ನುವಂಥವರು ಈ ಒಂದು ಪ್ರಕರಣದಲ್ಲಿ ಮೂಲ ಕಾರಣಕರ್ತರು. ಆಕೆಯೇ ಈ ಒಂದು ಗೃಹಿಣಿಗೆ ಭ್ರೂಣಲಿಂಗ ಪತ್ತೆಯನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡಿರ್ತಾಳೆ. ಹಾಗಾಗಿ ಈಗ ಆರೋಗ್ಯ ಇಲಾಖೆ ಕೂಡ ಡಾಕ್ಟರ್ ಶಶಿ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ರೇಡಿಯಾಲಜಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಒಬ್ಬ ಸಿಬ್ಬಂದಿಯನ್ನು ಈಗ ಸಸ್ಪೆಂಡ್ ಕೂಡ ಮಾಡಿದೆ. ಒಟ್ಟಾರೆ ಈ ನಾಗರಿಕ ಸಮಾಜ ಇವತ್ತಿನ ದಿನಗಳಲ್ಲಿ ಏನು ಹೆಣ್ಣಿಗೆ ಗೌರವವನ್ನು ಕೊಡಬೇಕು, ಹೆಣ್ಣು ಮಕ್ಕಳನ್ನು ರಕ್ಷಣೆಯನ್ನು ಮಾಡಬೇಕು ಎನ್ನುವಂತಹ ವಿಚಾರವನ್ನು ಆಗಿಂದಾಗಲೇ ಪ್ರಸ್ತಾಪವನ್ನು ಮಾಡ್ತಾ ಇರ್ತಾರೆ. ಆದರೆ ಈ ಭ್ರೂಣಲಿಂಗ ಪತ್ತೆ ಎನ್ನುವಂಥದ್ದು ಖಾಸಗಿ ಲ್ಯಾಬ್ಗಳಲ್ಲಿ, ಖಾಸಗಿ ಕ್ಲಿನಿಕ್ಗಳಲ್ಲಿ, ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ನಡೀತಾ ಇತ್ತು. ಆದರೆ ದುರ್ದೈವ ಅಂದರೆ ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳ ಪರವಾಗಿ ನಾವಿರ್ತೇವೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿಯೇ ಇಂತಹ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಎಡವಿದೆಯಾ, ಸರ್ಕಾರಿ ಅಧಿಕಾರಿಗಳು ಕೂಡ ಈ ವಿಚಾರವಾಗಿ ಗಮನವನ್ನು ಹರಿಸ್ತಾ ಇಲ್ವಾ ಎನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಡೌಟ್ ಬಂದ ತಕ್ಷಣ ನಾವು ಇದನ್ನೆಲ್ಲ ಟ್ರೇಸ್ ಮಾಡಿ ಬೆಂಗಳೂರಲ್ಲಿ ಯಾವಾಗ ಅಬೋರ್ಷನ್ ಆಯಿತು ಅಂತ ಗೊತ್ತಾಗಿ ಸ್ಕ್ಯಾನಿಂಗ್ ಇಲ್ಲಿ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವು ಸ್ಕ್ಯಾನಿಂಗ್ ಮಿಷಿನ್ನ ಸೀಸ್ ಮಾಡಿದ್ದೀವಿ. ನೆಕ್ಸ್ಟು ಇದನ್ನೇನಿರುತ್ತೆ ನಾವು ನಮ್ಮ ಸರ್ಕಾರಕ್ಕೆ ವರದಿ, ಇನ್ನೂ ಫೈನಲ್ ವರದಿ ಕೊಡ್ತಾ ಇದ್ದೀವಿ ಹಂತವಾಗಿ. ಸೊ ಇದು ಮೊದಲೇ ಹಂತವಾಗಿ ಈಗ ಡಾಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಒಂದು PCR ಪ್ರೈವೇಟ್ ಕಂಪ್ಲೇಂಟ್ನ ಲಾಂಚ್ ಮಾಡಿದ್ದೀವಿ. ಬೆಂಗಳೂರವರು ಪೇಷಂಟ್ಸ್ ಬೆಂಗಳೂರಲ್ಲಿ ಅಬೋರ್ಷನ್ ಮಾಡ್ತಾರೆ, ಅಲ್ಲಿನೂ FIR ಆಗಿದೆ. ಪೇಷಂಟು ಇವರು ಅಟೆಂಡರ್ಸ್ ಮೇಲೂ ಆಗಿದೆ, ಪ್ಲಸ್ ಇನ್ನೊಂದಿಬ್ಬರ ಮೇಲೆ ಮಧ್ಯದವರು ಅಂತ ಯಾರು ಡೌಟ್ ಇತ್ತು ಅವ್ರ ಮೇಲೂ ಸಹ FIR ಆಗಿದೆ. ಸೊ ಅಲ್ಲಿ ಒಂದು 4 ಜನದ ಮೇಲೆ FIR ಆಗಿದೆ. ನಾವು ಇಲ್ಲಿನೂ ಒಂದು PCR ಪ್ರೈವೇಟ್ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ, ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ.
ಸೊ ಪ್ರೋಸೆಸ್ ಆಗ್ತಾ ಇದೆ. ವೈದ್ಯಕೀಯ ಸಚಿವರು ಕೆಲವೊಂದು ಸಭೆಗಳಲ್ಲಿ ಪುಂಖಾನುಪುಂಖವಾಗಿ ಭಾಷಣ ಹೊಡಿತಾನೆ ಇರ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ನಾವು ಕೇಳ್ತಾ ಇದ್ದಿದ್ದು ಏನಂತ ಅಂದರೆ, ಸಾಮಾನ್ಯವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಇದೆಲ್ಲ ನಡೆಯೋದು ಸರ್ವೇ ಸಾಮಾನ್ಯ, ಈ ರೀತಿ ಅಭಾಷಣ ಮಾಡ್ತಾರೆ, ಬೇಜವಾಬ್ದಾರಿ ಆಗುತ್ತೆ, ಏನೋ ಒಂದು ದುರ್ಘಟನೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಆದರೆ ಪ್ರಭಾವಿ ಸಚಿವರು ಇರುವಂಥ ಜಿಲ್ಲೆ, ಅವ್ರು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲೇ ಜಿಲ್ಲಾ ಆಸ್ಪತ್ರೆಯಲ್ಲೇ ಈ ರೀತಿ ಭ್ರೂಣಲಿಂಗ ಪತ್ತೆ ಮತ್ತು ಇದರ ದುರ್ದಶೆ ನಡೆದಿದೆ ಅಂತ ಅಂದರೆ, ಇವರು ಸರ್ಕಾರ ಯಾವ ಮಟ್ಟಕ್ಕೆ ನಡೆಸ್ತಾ ಇದ್ದಾರೆ ಅನ್ನೋದು, ಎಂತಹ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಅಧಿಕಾರಿಗಳು, ಮತ್ತು ಇವರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು. ನಾನು ಕೇಳೋದು ಇಷ್ಟೇ, ಸರ್ಕಾರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಾಗ ಇನ್ನು ಬೇರೆ ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ ಆಸ್ಪತ್ರೆಗಳಲ್ಲಿ ಏನು ನಡೆದಿರಬೇಡ, ಯಾವ ನರಕ ಸದೃಶ ದೃಶ್ಯಗಳು ನಡೆದಿರಬೇಡ, ಇದಕ್ಕೆಲ್ಲ ಕಡಿವಾಣ ಹಾಕೋರು ಯಾರು? ಹಾಗಾಗಿ ಯಾರೇ ಈ ವಿಚಾರದಲ್ಲಿ ತಪ್ಪಿತಸ್ಥರಾಗಿದ್ರೂ ಕೂಡ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ವಹಿಸಬೇಕು ಅಂತೇಳಿ ಜಿಲ್ಲೆಯ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.